ಗೊಂಬೆ ಮನೆ ಹಾಕಿದ್ದೀವಿ ನಾವು. In order to promote our tradition and culture for the future generation, we have done this in our college. And Dr. Parmeshwar sir has visited our campus in order to see our ಗೊಂಬೆ ಮನೆ. Thank you. ನಾವು ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗಲ್ಲಿ ಗೊಂಬೆ ಮನೆ ಮಾಡಿದ್ದೀವಿ. ಇದು ನಮ್ಮ ಸಂಪ್ರದಾಯ ಮತ್ತು ಕಲ್ಚರ್ ಟ್ರೆಡಿಷನ್ ಇದೆಲ್ಲ ತೋರಿಸುತ್ತೆ. ಈಗಿನ ಜನ್ರೇಷನ್ಗೆ ಇದೆಲ್ಲ ಮರ್ತೋಗಿರುತ್ತೆ. ನಾವು ಟೀಚರ್ಸ್ ಆಗಿ ಅಥವಾ ಫ್ಯಾಕಲ್ಟಿ ಮೆಂಬರ್ಸ್ ಆಗಿ ಇದನ್ನು ಸ್ವಲ್ಪ ಅರೇಂಜ್ ಮಾಡಿ ಮಕ್ಳಿಗೆ ತೋರಿಸೋಣ ಅಂತ. ಈಗ ಫಸ್ಟ್ ಇಯರ್ ಮಕ್ಕಳೆಲ್ಲ ಬಂದಿದ್ದಾರೆ, ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಅವರೆಲ್ಲ ಸೇರಿ ನಮ್ಮ ಜೊತೆನೇ ಹಬ್ಬ ಮಾಡಲಿ ಅಂತ ನಮಗೆ ಆಸೆ. ಸೊ ನಾವು ಈ ಗೊಂಬೆನ ಜೋಡಿಸಿದ್ದೀವಿ. ಇದು ಸಾಂಪ್ರದಾಯಿಕವಾಗಿ ಬಂದಿದೆ. ಮೈಸೂರು ರಾಜರು ಇದನ್ನು ಶುರು ಮಾಡಿದ್ದು. ನಾವು ರಾಜಾರಾಣಿ ಗೊಂಬೆ, ಪಟ್ಟದ ಗೊಂಬೆ ಏನು ಹೇಳ್ತೀವಿ ಅದರ ಸಮೇತವಾಗಿ ಇದು ದಸರಾ ನಾವು ಆಚರಿಸ್ತೀವಿ. ಅದ್ರ ಜೊತೆ ನಾವು ರಾಮಸೀತೆ ಕಲ್ಯಾಣ ಆಗಿರ್ಬೋದು ಅಥವಾ ಗಣೇಶ ಉತ್ಸವ ಆಗಿರ್ಬೋದು, ಆ ಥರ ಮದುವೆದೇನಾದರೂ ಸ್ಟೋರಿ ಥರ ಕ್ರಿಯೇಟ್ ಮಾಡಿಕೊಂಡು ಈ ಹಿಂದೆ ಆಗಿರೋ ರಾಮಾಯಣ ಮಹಾಭಾರತ ಅದನ್ನೆಲ್ಲ ಸ್ಟೋರಿ ಕ್ರಿಯೇಟ್ ಮಾಡಿ ಮುಂದಿನ ಪೀಳಿಗೆಗೆ ತೋರಿಸೋ ಆಸೆ ನಮಗೆ. ಸೊ ನಾವು ಅರೇಂಜ್ ಮಾಡಿದ್ದೀವಿ ಸರ್. ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ವತಿಯಿಂದ ಈ ಬಾರಿ ತುಮಕೂರು ದಸರಾ ಆಚರಣೆಯ ಸಂಭ್ರಮಿಸುವುದಕ್ಕಾಗಿ ನಮ್ಮ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಬೊಂಬೆಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಇದು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ನಾವು ನಡೆಸುತ್ತಿರುವ ಇದೊಂದು ಪ್ರಯೋಗ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಮತ್ತು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಬೇಕು ಅಂತೇಳಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ. ಇದರಿಂದ ನಮ್ಮ ಮಕ್ಕಳ ಶೈಕ್ಷಣಿಕದಲ್ಲಿ ಅವರಿಗೆ ನಾವು ಬೋಧಿಸುವಂಥ ಸಂಸ್ಕೃತಿ ಬಗ್ಗೆ ಆಗಲಿ ಅಥವಾ ಪಾಠ ಪ್ರವಚನಗಳ ಬಗ್ಗೆ ಆಗಲಿ ಅವರಿಗೆ ಮತ್ತಷ್ಟು ಮಾಹಿತಿಗಳು ಸಿಗುವಾಗ ಆಗಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಪಾದಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಡಿ ವಿಶ್ವಾಃ ಪೂಷ್ಯ ಪೃಥ್ವೀ ಬಹುಲಾ ಪೂರ್ವೀ ಭವತೋಕಾಯತನನ್ಯಾಯಶನ್ಯೋ ವಿಶ್ವಾನಿನೋ ದುರ್ಗಃ ಜಾತವೇದಃ ಸಿಂಧುನ್ನನಾದುರಿತಾತಿಪರ್ಷಿ ಅಗ್ನೇ ಅಗ್ನಿವನ್ಮನಸಾ ಗುಣಾನೋ ಸ್ಮಾದಿರ್ಮೋದ್ಯವಿತಾತನುನಾ ಋತನಾಜಿತಗುಂಭಸ್ಮೃತಿನಿಕಂಭುವೇಮ ಪರಮತ್ಸತ್ಸರಾಃ ಪೃತನಾಜಿತಗುಂ ಸಹ ಮಾನಮುಗ್ನಿಮಗ್ನಿಗುಂಭುವೇಮ ಪರಮಾತ್